ಸ್ಪೀಕರ್ ಖಾದರ್ ಸಭಾತ್ಯಾಗದಿಂದ ಸರ್ಕಾರಕ್ಕೆ ಮುಜುಗರ ಆಗಿದೆ. ತಕ್ಷಣವೇ ವಿಧಾನಸಭೆ ಸಭಾಪತಿಯನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸ್ಪೀಕರ್ ಯುಟಿ ಖಾದರ್ ಜೊತೆ ಸಿಎಂ ಸುದೀರ್ಘವಾದಂತಹ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಸಮಸ್ಯೆಗಳನ್ನ ಪರಿಹರಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಸಚಿವರು ಶಾಸಕರ ಹಾಜರಾತಿ ನೋಡಿಕೊಳ್ಳೋದಾಗಿ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿರುವಂತದ್ದು. ಶಾಸಕರ ಪ್ರಶ್ನೆಗಳಿಗೆ ಸಚಿವರಿಂದ ಸರ್ಕಾರದಿಂದ ಉತ್ತರವನ್ನ ಕೊಡಿಸ್ತೀವಿ, ಸದನವನ್ನ ಆರಂಭ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಸಂಧಾನವನ್ನ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಸುದೀರ್ಘವಾದಂತಹ ಚರ್ಚೆ ಆಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಸಂಧಾನಕ್ಕೆ ಸ್ಪೀಕರ್ ಖಾದರ್ ಸ್ಪಂದಿಸಿದ್ದಾರೆ. ಸದನವನ್ನ ಮತ್ತೆ ಆರಂಭ ಮಾಡಿದ್ದಾರೆ ಸಭಾಪತಿ ಯುಟಿ ಖಾದರ್. ಈಗಾಗಲೇ ಬಹುಶಃ ಯಾವುದೇ ಹೊತ್ತು ಮಂತ್ರಿಗೆ ಒಂದು ಸೆಕೆಂಡ್ ಈಗಾಗಲೇ ಬಹುಶಃ ಆ ಲಿಖಿತ ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇವತ್ತು ಆ ಒಂದು ಮುಂದಿನ 4 ದಿವಸ ಕಡಿಮೆ ಬರ್ತಾ ಇತ್ತ, ಇದರ ಬಗ್ಗೆ ಇದಕ್ಕೊಂದು ಅಂತ್ಯ ಕಾಣಬೇಕಂತ ಹೇಳಿಕೊಂಡು ಚರ್ಚಿಸಿ ಬಗ್ಗೆ ನಾನು ಅರ್ಜೆಂಟ್ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರತಿಪಕ್ಷ ನಾಯಕರು, ಇಲಾಖೆಯ ಸಚಿವರು ಮತ್ತು ಚೀಫ್ ಅಧಿಕಾರಿಗಳು, ಮುಖ್ಯ ಅಧಿಕಾರಿ ಮತ್ತು ಎಲ್ಲರೂ ಕೂಡ ಗಮನ ಚರ್ಚೆ ನಡೆಸಿ ಇದಕ್ಕೆ ಒಂದು ಎಲ್ಲ ಸದಸ್ಯರಿಗೆ ಅವರು ಕೇಳಿದಂತ ಸಂದರ್ಭ ಅವರಿಗೆ ಉತ್ತರ ಕೊಡಬೇಕೆಂದು ಕೂಡ ತೀರ್ಮಾನ ಆಗಿ ಸೂಕ್ತವಾದ ಕ್ರಮವನ್ನು ಇವತ್ತು ತಗೊಂಡಿದ್ದೇವೆ. ಆದ ಕಾರಣ ಬಹುಶಃ ಅದಕ್ಕೆ ನಮ್ಮ ಮಧ್ಯ ಊಟ ಆದ ನಂತರ ಸರ್ಕಾರ ಕೂಡ ಸಮಯ ಸಿಕ್ಕು ಉತ್ತರ ಕೊಡ್ತಾರೆ. ಅಲ್ಲಿಯ ತನಕ ಬಹುಶಃ ಇವತ್ತು 2.5 ಗಂಟೆಗೆ ಪ್ರಾರಂಭಿಸಲಾಗುವುದು. ಇನ್ನೊಂದು ಕಡೆನಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾದಂತಹ ಚರ್ಚೆಯನ್ನ ಕೂಡ ಮಾಡಿದ್ರು. ಅದಕ್ಕೆ ಸ್ಪಂದಿಸಿದ್ದಾರೆ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರು. ಈ ಸಂದರ್ಭದಲ್ಲಿ ಸ್ಪಂದಿಸಿ ಮತ್ತೊಮ್ಮೆ ಜಾಯಿನ್ ಆಗಿರುವಂತದ್ದು. ಇನ್ನು